ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೋಡಿ, ಇವತ್ತು ನಾನು ಮಸಾಲ ಖಾರ ಮಾಡಬೇಕಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಮಸಾಲ ಖಾರಕ್ಕೋಸ್ಕರ ನಾನು 1 kg ಖಾರದ ಪುಡಿನ ತೊಗೊಂಡಿದ್ದೀನಿ. ನೋಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್, 1 kg ಪೌಡ್ರ್ ಇದೆ ಇದು. ಇದಕ್ಕೆ ನಾವು ಉಪ್ಪು ಸೇರಿಸ್ಬಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿಟ್ಟಿರ್ತೀವಿ. ಇದಕ್ಕೆ ನಾವು 5-10 kg ಈ ರೀತಿ ಹಾಕಿಸ್ಕೊಂಡು ಬಂದಿಟ್ಟಿರ್ತೀವಿ ಮನೆಯಲ್ಲಿ. ನಮ್ಗೆ ಯಾವಾಗ ಬೇಕೋ ಆವಾಗ 1 kg, ಅರ್ಧ kg, 1.5 kg ಈ ರೀತಿ ನಮ್ಗೆ ಯಾವ ರೀತಿ ಬೇಕಾಗುತ್ತೋ, ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಅದಕ್ಕೆ ನಾವು ಮಸಾಲಾನ ಸೇರಿಸ್ಕೋತೀವಿ ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಖಾರ ರೆಸಿಪಿ. ನಾವೆಲ್ಲನೂ ಒಂದೇ ಸಾರಿ ಧನಿಯಾ ಪೌಡ್ರ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಖಾರ ಹಾಕ್ಸಂಗಿಲ್ಲ ಗಿರಣಿಗೆ. ಈ ರೀತಿಯೇ ನಾವು ಈ ಕಡೆ ಎಲ್ಲ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾವೀಗ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಕರಿಬೇವು ಸೊಪ್ಪನ್ನ ಬಿಸಿ ಮಾಡ್ತಾ ಇದ್ದೀವಿ. ಕರಿಬೇವು ಸೊಪ್ಪಿದು. ಹಾಗೆ ಇನ್ನೇನಪ್ಪ ಅಂದ್ರೆ ಕೊತ್ತಂಬರಿ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ, ಪಲಾವ್ ಎಲೆ, ಹಾಗೆ ಈರುಳ್ಳಿ, 1-2 ಈರುಳ್ಳಿ, ದೊಡ್ಡದಾಗಿರೋ 1-2 ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಧನಿಯಾ ಕಾಳುಗಳು, ಹಾಗೆ ಇದ್ರ ಜೊತೆಗೆ ಜೀರಿಗೆ ಎರಡೂ ನಾನು ಇಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಏನು ಹೇಳ್ತೀರಾ, ಮೊಗ್ಗು, ಚಕ್ರ ಮೊಗ್ಗು ಅವೆಲ್ಲನೂ ಹುರಿದ್ಬಿಟ್ಟು ನಾನು ಪೌಡ್ರ್ ಮಾಡಿಟ್ಟಿದ್ದೆ. ಆ ಪೌಡ್ರ್ ಇನ್ನೂ ಜಾಸ್ತಿ ಇರೋದ್ರಿಂದ ನಾನು ಇದಕ್ಕೆ ಅವನ್ನೆಲ್ಲ ಸೇರಿಸ್ಕೊಂಡಿಲ್ಲ. ಆ ಪೌಡ್ರನ್ನ ನಾನು ಇದಕ್ಕೆ ಆಮೇಲೆ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಮೊದಲು ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಇದನ್ನ ಇದ್ರೊಳಗೆ ಸೇರಿಸು. ಈಗ ಅದನ್ನ ಫಸ್ಟ್ ನುಣ್ಣಗೆ ಪೌಡ್ರ್ ಮಾಡಿಕೊಂಡು, ಇದ್ರ ಜೊತೆಗಾದರೆ ಸರಿಯಾಗಲ್ಲ, ಹಾಗಾಗಿ ಬಟನ್ ಆಫ್ ಆಯ್ತು ನೋಡಿ ಮೇಲೆ. ನೋಡಿ, ಈ ರೀತಿಯಾಗಿ ಇದನ್ನ ಪೌಡ್ರ್ ಮಾಡಿಕೊಂಡು ಆಮೇಲೆ ಇನ್ನೊಂದು ದೊಡ್ಡ ಜಾರ್ ತಗೋತೀನಿ. ಇವಾಗ ನಾನು ದೊಡ್ಡ ಜಾರಿ ತೊಗೊಂಡ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನುಣ್ಣಗೆ ಖಾರದ ಜೊತೆಗೇ ಮಾಡ್ಕೋಬೇಕು. ಇದನ್ನ ಸಪ್ರೇಟಾಗಿ ಮಾಡಿದರೆ ಎಲ್ಲ ಮಿಕ್ಸಾಗಿ ಗಂಟು ಆಗಿಬಿಡುತ್ತೆ. ಸ್ವಲ್ಪ ಖಾರ, ಸ್ವಲ್ಪ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ಕರೆದಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಜಾರಿಗೆ ಹಾಕೋತಾ ಇದ್ದೀನಿ ನಾನಿವಾಗ. ಹಾಕ್ಕೊಂಡ್ಬಿಟ್ಟು ಇನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಬಂದಮೇಲೆ ಅದಕ್ಕೆ ಸ್ವಲ್ಪ ಖಾರ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ನುಣ್ಣಗಾಗಿರೋ ಪೇಸ್ಟನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ ಇವಾಗ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಫಸ್ಟ್ ತಳದೊಳಗೆ ಸ್ವಲ್ಪ ಖಾರದ ಪೌಡ್ರ್ ಹಾಕಿ, ಆಮೇಲೆ ಇದ್ರ ಮೇಲೆ ಸ್ವಲ್ಪ ಈ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೇ ಇನ್ನು ಸ್ವಲ್ಪ ಖಾರನ ಸೇರಿಸ್ಕೋಬೇಕು. ಅಂದರೆ ಇದು ಎಲ್ಲಿ ಮಧ್ಯದಲ್ಲಿ ಗಂಟಾಗಲ್ಲ, ಎಲ್ಲ ಸರಿಯಾಗಿ ಡ್ರೈ ಆಗಿ ಎಲ್ಲದರ ಜೊತೆ ಮಿಕ್ಸ್ ಆಗುತ್ತೆ. ಹಾಗಾಗಿ ಇದೇ ರೀತಿ ಪ್ರೊಸೀಜರ್ನ ಇದನ್ನ ಹಾಕಬೇಕು. ನೋಡಿರಿ, ಈ ಮಸಾಲೆನ ಮಾಡ್ಕೊಂಡಿದ್ವಲ್ಲ, ಇದನ್ನ ಸ್ವಲ್ಪ ಇದ್ರ ಜೊತೆ ಆ್ಯಡ್ ಮಾಡ್ಕೊರಿ. ಹಂಗೆ ನಾನು ಇದ್ರೊಳಗೆ ಆ ಚಕ್ಕಿ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡು ಯಾವಾಗಲೇ ಆ ವಿಡಿಯೋ ಸ್ಕಿಪ್ ಆಯಿತು. ಇವಾಗ ನೋಡಿರಿ, ಇದನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಮಿಕ್ಸ್ ಆದಮೇಲೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿ ಯಾವ ರೀತಿ ಕೆಂಪಿಗೆ ಬಂದೈತಿ ಖಾರ.
ಸೂಪರಾಗಿ ಕಾಣಿಸ್ತೈತಿ ನೋಡೋಕ್ಕೆ. ನೋಡಿರಿ, ಈ ರೀತಿ ಮಸಾಲೆ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಉಳಿದಿರೋದನ್ನು ಇದೇ ರೀತಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ನಾವು ಒಂದು 3-4 ಜಾರ್ ಆಗುತ್ತೆ ಇದು. ಅದನ್ನೆಲ್ಲ ನೋಡಿರಿ ಈ ರೀತಿ ಮಾಡಿಕೊಂಡೆ ನಾನು. ಇಷ್ಟು ಖಾರ ಎಲ್ಲ ಸೇರಿದು ಈಗೇನಿಲ್ಲ, ಎಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಬುಟ್ಟಿ ಒಳಗೆ. ಸ್ವಲ್ಪ ಉಪ್ಪು ಬೇಕಂದ್ರೂ ಸೇರಿಸ್ಕೊಳ್ರಿ, ನಾನಿಲ್ಲಿ ಹಾಕಿಲ್ಲ. ಇಷ್ಟೇ ಸಾಕು ಅನ್ನಿಸ್ತು ನಾನು, ಹಂಗಾಗಿ ಉಪ್ಪನ್ನ ಮಿಕ್ಸ್ ಮಾಡಿಲ್ಲ. ನೋಡಿರಿ, ಇವಾಗ ಇದನ್ನೆಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡೀವಿ. ನೋಡಿರಿ, ಅಷ್ಟು ಮಸ್ತ್ ಖಾರ ಕಾಣಕತ್ತೈತಿ. ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಗೆ, ಡೈಲಿ ಯೂಸ್ ಮಾಡೋ ಡಬ್ಬಿಗೆ ನಾನು ಇದನ್ನು ತುಂಬಿ ಇಟ್ಕೊತೇನೆ. ನೋಡಿರಿ, ನಮ್ಮ ಹುಬ್ಳಿ ಕಡೆ ಎಲ್ಲ ಜಾಸ್ತಿ ಈ ರೀತಿ ಖಾರನ ಯೂಸ್ ಮಾಡೋದು. ನಾವು ಸಾಂಬಾರು ಏನು ಹೇಳ್ತೀರ ಆ ಕಡೆ ಸಾಂಬಾರು ಪೌಡ್ರ್ ಅಂತ ಮಾಡ್ತಿರಲ್ಲ, ಧನಿಯಾ ಪೌಡ್ರ್ ಜಾಸ್ತಿ ಸೇರಿಸಿ ಆ ರೀತಿ ಮಾಡಲ್ಲ ನಾವು. ನೋಡಿರಿ, ಈ ರೀತಿ ಗಂಟುಗಳೆಲ್ಲ ಹೊಡ್ಕೊಂಡು ಗಂಟೆಲ್ಲ ಹಂಗೆ ಇಟ್ಟು ತುಂಬಿಬಿಟ್ರಂದ್ರೆ ಆಮೇಲೆ ಹುಳ ಹಾಕವು. ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಒಂದು ಸ್ವಲ್ಪ ಹೊತ್ತು ಬಿಡ್ದಂಗೆ ಕೈ ಆಡಿಸಿದ್ರೆ ಗಂಟೆಲ್ಲ ತಾನೇ ಹೊಡೆದೋಕ್ಕತಿ. ಆಮೇಲೆ ಮಿಕ್ಸ್ ಮಾಡಿಕೊಂಡು ಡಬ್ಬಿಗೆ ಹಾಕಿರಿ. ನೋಡಿರಿ, ನಮ್ಮ ಖಾರ ಫುಲ್ ರೆಡಿ ಆಯಿತು. ಇವಾಗ ಇದನ್ನ ಬಾಕ್ಸಿಗೆ ಹಾಕೊಂಡ್ಬರ್ರಿ. ನೋಡಿ ಫ್ರೆಂಡ್ಸ್, ಖಾರ ನೋಡಿದ್ರೆ ಘಮ ಘಮ ಅಂತ ಸ್ಮೆಲ್ ಬರತೈತಿ. ಸೂಪರಾಗಿ ಬಂದೈತಿ. ನೀವು ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ. ಇದು ಮೇಲೆ ಉಪ್ಪು ಖಾರ ಹಾಕ್ಕೊಂಡು ಅನ್ನ, ನಮ್ಮ ಕಡೆ ಎಣ್ಣೆ ಖಾರ ಹಾಕ್ಕೊಂಡು ಅನ್ನ ಒಂಥರ, ಆ ರೀತಿ ಮಾಡೋಕ್ಕಂತೂ ಸೂಪರಾಗಿರ್ತೈತಿ. ಮತ್ತು ಚಪಾತಿ ರೊಟ್ಟಿ ಜೊತೆಗೆ ಮೇಲ್ಗಾರ ತಿನ್ನೋರಿಗೆಲ್ಲ ಇದು ಸೂಪರ್ ಟೇಸ್ಟ್ ಕೊಡ್ತೈತಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು. ಈಗ ಈ ಬಾಕ್ಸ್ ಎಷ್ಟು ಹಿಡ್ಸತ್ತೋ ನಾನು ಅಷ್ಟು ಈ ಬಾಕ್ಸಿಗೆ ಹಾಕ್ಕೋತೀನಿ. ನೆಕ್ಸ್ಟ್ ಮಿಕ್ಕಿರೋದನ್ನೆಲ್ಲ ಒಂದು ಕವರ್ಗೆ ಹಾಕಿ ಸಪ್ರೇಟ್ ಇಟ್ಟಿರ್ತೀನಿ. ಅದನ್ನು ಬಾಕ್ಸ್ ಖಾಲಿ ಆದಮೇಲೆ ಮತ್ತೆ ತಿರ್ಗಾ ಬಾಕ್ಸಿಗೆ ಹಾಕೋತೀನಿ. ನೋಡಿರಿ ಫ್ರೆಂಡ್ಸ್, ಬಾಯ್ ಫ್ರೆಂಡ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.